ಹೆವಿ ಫೀಲಿಂಗ್ ನೋಡಿ. ಚೀಸ್ 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 ಚೀಸ್. ಹಾಯ್, ಗುಡ್ ಈವ್ನಿಂಗ್. ಎಸ್, ಇವತ್ತು ಒಂದು ಸ್ಪೆಷಲ್ ಫುಡ್ ನಿಮಗೆ ನಾನು ರೆಸಿಪಿ ತೋರಿಸ್ತಾ ಇದ್ದೀನಿ. ಏನು ಈ ರೆಸಿಪಿ ಅಂತ ಹೇಳಿದ್ರೆ ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ಒಂದು ಹೆಲ್ದಿ ಫುಲ್ ಅಂತ ಹೇಳ್ಬೋದು. ಅದು ಒಂದು ತಿಂದ್ರೇ ಹೊಟ್ಟೆ ತುಂಬ ಹೋಗುತ್ತೆ. ಸಖತ್ತಾಗಿದೆ. ಸೊ ನಾನು ಮಾಡಿ ತೋರಿಸ್ತೀನಿ. ಒಂದು ಎಗ್ ರೆಸಿಪಿ, ಆ್ಯಕ್ಚುಲಿ ಎಗ್ ರೆಸಿಪಿ ತೋರಿಸ್ತಾ ಇರೋದು ನಾನು ಇವತ್ತು. ಹೆಲ್ದಿ, ಡಯಟ್ ಮಾಡೋರ್ಗೂ ಪರ್ಫೆಕ್ಟಾಗಿರುತ್ತೆ. ಬನ್ನಿ ಮಾಡಿ ತೋರಿಸ್ತೀನಿ ಏನೇನು ಬೇಕು ಅಂತ. ವೆರಿ ಸಿಂಪಲ್ಲು ಹೇಳ್ತೀನಿ, ಎಲ್ಲ ಮಾಡ್ತಾನೆ ತೋರಿಸ್ತೀನಿ ಬನ್ನಿ ಅಂತ. ಕ್ವಿಕ್ ಆ್ಯಂಡ್ ಹೆಲ್ದಿ ರೆಸಿಪಿಗೆ ಏನೇನು ಬೇಕು ಗೊತ್ತಾ? ಟೊಮೊಟೊನ ರೌಂಡ್ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲ ಕಿತ್ತೋಗಿದೆ, ಪರವಾಗಿಲ್ಲ. ರೌಂಡ್ ಕಟ್ ಮಾಡ್ಕೊಳ್ಳಿ. ಆಲೂಗಡ್ಡೆನೂ ತೆಳ್ಳು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ತೆಳ್ಳು ಕಟ್ ಮಾಡ್ಕೋಬೇಕು. ಮೊಟ್ಟೆ ಬೇಕು, 2 ಮೊಟ್ಟೆ. ಬಟರ್, ಬಟರ್ ಅದು ಒಂದೇ. ಬೆಣ್ಣೆ, ಚೀಸು, ಮೊಸರೆಲ್ಲ ಚೀಸು, ಆರಿಗೆನೋ, ಚಿಲ್ಲಿ ಫ್ಲೇಕ್ಸು. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟು ಚಪಾತಿ. ಓಕೆನಾ? ಸೊ ನೆನ್ನೆ ಉಳಿದಿರೋದಾದ್ರೂ ಪರವಾಗಿಲ್ಲ, ಬಿಸಿ ಮಾಡಿದ್ರೂ ಪರವಾಗಿಲ್ಲ, ಚಪಾತಿ ಇಂಪಾರ್ಟೆಂಟು. ಸೊ ಬೇಸಿಕಲಿ ಇಷ್ಟೆಲ್ಲ ಐಟಮ್ ಇಟ್ಕೊಂಡು ಇವಾಗ ನಿಮ್ಗೊಂದು ಹೆಲ್ದಿ ರೆಸಿಪಿನ ತೋರಿಸ್ತೀನಿ. ಸಖತ್ತಾಗಿರುತ್ತೆ. ಬನ್ನಿ ಮಾಡೋಣ. ಈ ಕಾಂಬಿನೇಷನಲ್ಲಿ ಯಾರು ನಿಮಗೆ ಜಾಸ್ತಿ ತೋರಿಸಿರಲ್ಲ, ಮಾಡಿರಲ್ಲ. ಈ ಥರ ಒಂದು ಡಿಫ್ರೆಂಟ್ ರೆಸಿಪಿ ಇದು. ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ, ನೋಡೋದಕ್ಕೆ ಡಿಫ್ರೆಂಟ್ ಆಗಿದೆ. ಸೊ ಇಷ್ಟು ಐಟಮ್ ಇಟ್ಕೊಂಡು ನಾನು ಇವಾಗ ನಿಮ್ಗೊಂದು ಹೆಲ್ದಿ ರೆಸಿಪಿ ತೋರಿಸ್ತೀನಿ. ಮೊಟ್ಟೆಗೆ ನಾವು ಸ್ವಲ್ಪ ಪೆಪ್ಪರ್ ಹಾಕೊತೀನಿ. ಇವಾಗ ಇದು ಒಂದು ಆಮ್ಲೆಟ್ ಥರ ಆಗಬೇಕು ಬೇಸಿಕಲಿ, ಸರಿನಾ? ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಇದನ್ನು ಬೀಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಇದು ಆಮ್ಲೆಟಿಗೆ ರೆಡಿ ಮಾಡ್ಕೋಬೇಕು. ಇದು ರೋಲ್ಸ್ ಥರ ಆದರೆ ರೋಲ್ಸ್ ಅಲ್ಲ. ನೀವು ರೋಲ್ಸ್ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇದು ರೋಲ್ಸ್ ಅಲ್ಲ. ಓಕೆ, ಸೊ ಇದು ರೆಡಿ ಆಯಿತು. ನೆಕ್ಸ್ಟು ಇವಾಗ ತೋರಿಸ್ತೀನಿ. ಫುಲ್ ಎಣ್ಣೆ ಹಾಕಿದ್ದೀನಿ. ಇವಾಗ ಆಲೂಗಡ್ಡೆನ ನಾವೇನು ಮಾಡ್ಕೊಂಡಿದ್ವಿ ಅದನ್ನು ಈ ಥರ ರೌಂಡಾಗಿ ಜೋಡಿಸ್ಕೋಬೇಕು, ಈ ಥರ. ಓಕೆ, ಸೊ ಅದಕ್ಕೇ ಅದನ್ನು ತೆಳ್ಳಿಗೆ ಮಾಡ್ಕೊಳ್ಳಿ ಅಂದಿದ್ದು ನಾನು. ಸೊ ನೋಡಿ, ಎಣ್ಣೆ ಹಾಕಿದ್ದೀನಾ? ಅದು ಒಂಥರ ಫುಲ್ಲು ಇವಾಗ ಆ ಎಣ್ಣೆ ಮೇಲೆ ಆಲೂಗಡ್ಡೆ ಎಲ್ಲ ಫ್ರೈ ಆಗಬೇಕು ನಮಗೆ. ಬೆಣ್ಣೆ ಹಾಕಿದ್ರೆ ಇದು ಬೇಯಲ್ಲ. ಸೊ ನಾನು ಎಣ್ಣೆನೇ ಹಾಕ್ತಾ ಇರೋದು. ಸೊ ಅದನ್ನು ನೋಡಿಕೊಂಡು ಸ್ವಲ್ಪ ಹೀಗೆ ಬೇಯಿಸ್ಕೊಳ್ಳೋಣ. ನೀಟಾಗಿ ಇದು ಹಿಂಗೆ ರೌಂಡಾಗಿ ಕುತ್ಕೋಬೇಕು ನಮಗೆ. ಬೇಯ್ಲಿ ಇದು ಫುಲ್ಲು. ಅದ್ರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಅದೇ ನೋಡಿ, ಈ ಥರ ಕೆಂಪಿಗೆ ಆಗಬೇಕು. ನೋಡಿ, ಎಲ್ಲ ರೋಸ್ಟ್ ಆಗ್ತಾಯಿದೆ ಆಲ್ರೆಡಿ. ಸೊ ಇದು ಈ ಥರ ನೀಟಾಗಿ ಫ್ಲಿಪ್ ಮಾಡಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸೊ ತೆಳ್ಳಿಗಿದ್ರೆ ಅದು ನೀಟಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ನಾನು ತೆಳ್ಳಿಗೆ ಹೆಚ್ಕೊಳ್ಳಿ ಅಂತ ಹೇಳಿದ್ದೀನಿ ನಿಮಗೆ. ನೋಡಿ, ಇದಾಗಲೇ ಚಿಪ್ಸೇ ಆಗೋಯ್ತು. ಇದು ಚಿಪ್ಸೇ ಆಗ್ಬಿಡ್ತು ಪುಟಾಣಿದು. ಸೊ ಈ ಥರ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಯಿತು. ಇದ್ರ ಮೇಲೆ ಒಂದು ಚೂರು ಉಪ್ಪು ಹಿಂಗೆ ಉದುರಿಸ್ಕೊತೀನಿ. ಆಮೇಲೆ ಒಂದು ಚೂರು ಮೆಣಸು ಉದುರಿಸ್ಕೊತೀನಿ ಇದ್ರ ಮೇಲೆ. ಓಕೆನಾ? ಸೊ ಇವಾಗ ಏನು ಮಾಡ್ತೀನಿ ಅಂದರೆ, ನಾನು ಟೊಮೊಟೊ ಏನು ಹೆಚ್ಕೊಂಡಿದ್ದೆನಲ್ಲ ಇದ್ರ ಮೇಲೆ ಇವಾಗ ಹಿಂಗಿಡ್ತೀನಿ. ಎಲ್ಲದ್ರ ಮೇಲೂ ಒಂದು ಟೊಮೆಟೊ, ಎಲ್ಲದ್ರ ಮೇಲೂ ಒಂದು ಟೊಮೆಟೊ ಇಟ್ಬಿಡ್ತೀನಿ. ಓಕೆ, ಅದು ಪುಟ್ಟಿದ್ದಿತ್ತು, ಅದಕ್ಕೆ ಅದ್ರ ಮೇಲೆ ಒಂದು ಸಿಂಗಲಾಗಿ ಇಟ್ಟಿದ್ದೀನಿ. ಸೊ ಇದಾಗ್ತಾ ಇದ್ದಂಗೆ ಇವಾಗ ನಾವು ಏನು ಮಾಡ್ಕೊಂಡಿದ್ವಿ ಆಮ್ಲೆಟ್, ಇದನ್ನು ಉಯ್ತಿದ್ದೀವಿ. ಇದ್ರ ಮೇಲೆ ಉಯ್ಬೇಕು. ಕಾಣಿಸ್ತಾ ಇದೆಯಾ? ಸೊ ಇದ್ರ ಮೇಲೆ ಅದು ನೀಟಾಗಿ ಹಿಂಗೆ ಸಿಟ್ಟಿಂಗ್ ಆಗುತ್ತೆ. ಅದು ಸ್ವಲ್ಪ ಶೇಪ್ ಎಲ್ಲ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಓಕೆ, ಪರವಾಗಿಲ್ಲ. ಅದಕ್ಕೆ ನಾನು ನಿಧಾನಕ್ಕೆ ಕುಯ್ತಾ ಇದ್ದೀನಿ. ಓಕೆ, ಇಟ್ಸ್ ಓಕೆ. ಎಸ್, ನೋಡಿ ಇವಾಗ ಆಯಿತಾ? ಮೊಟ್ಟೆ ಹಾಕಾಯಿತು. ಇವಾಗ ಅದೊಂದು ಸ್ವಲ್ಪ ಬೇಯಲಿ. ನೆಕ್ಸ್ಟ್ ಆಮೇಲೆ ಹೇಳ್ತೀನಿ ಏನು ಅಂತ. ಹಂಗೆ ನಾವು ಮಾಡಿದಂಥ ಚಪಾತಿನ ಪೂರ್ತಿ ಹಿಂಗೆ ಹಾಕ್ಬೇಕು ಅದ್ರ ಮೇಲೆ. ಅದು ಮೊಟ್ಟೆಗೆ ಸ್ವಲ್ಪ ಅಂಟ್ಕೋಬೇಕು. ಅದು ನೀಟಾಗಿ ಕಚ್ಕೊಳ್ಳಿ ಚಪಾತಿ. ನೋಡಿ, ಕೆಳಗಡೆ ಲೂಸ್ ಆಗಿದೆ. ಸೊ ಅದೆಲ್ಲ ಹಿಂಗೆ ಅಂಟ್ಕೊಂಡ್ರೆ ಅದು ನೀಟಾಗಿ ಚೆನ್ನಾಗಾಗತ್ತೆ. ಟೊಮೊಟೊ ಆಲೂಗಡ್ಡೆನ ಈ ಥರ ಇಟ್ಬಿಟ್ಟು ಯಾರಾದರೂ ಮಾಡೋದಿನ್ನು ನೋಡಿದ್ದೀರಾ? ನಾನೇ ಮಾಡೋದಾರ ಅದು. ಸೊ ಫ್ಲಿಪ್ ಮಾಡಿಬಿಡ್ತೀನಿ. ಇವಾಗ ಇಲ್ಲಿ ನಾನು ಏನೋ ಒಂದು ಹಾಕ್ತೀನಿ. ಆ್ಯಂಡ್ ಫುಲ್ ಆಫ್
ಮೊಜರೆಲ್ಲಾ ಚೀಸ್. ಸೊ ಮೊಜರೆಲ್ಲಾ ಚೀಸ್ ಹಾಕ್ತಾಯಿದ್ದೀನಿ, ಯಾಕಂದರೆ ಇದೇ ಇರೋದು ಮಜ್ಜಾ. ಇದ್ರ ಮೇಲೆ ನೀವು ಖಾರ ಬೇಕಾದರೆ ಅಥವಾ ನಿಮಗೇನಾದರೂ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇದ್ರ ಮೇಲೆ ನಾನು ಸ್ವಲ್ಪ ಆರಿಗೇನೋ ಹಾಕ್ತಾಯಿದ್ದೀನಿ. ಆರಿಗೇನೋ ಇವಾಗ ಅದು ಚೀಸ್ ಮೆಲ್ಟ್ ಆಗೋಕ್ಕೆ ಶುರುವಾಗುತ್ತಲ್ಲ, ಆರಿಗೇನೋ. ಇದು ಒಂಥರ ರೋಲ್ಸು ಅಲ್ಲ ಏನೂ ಅಲ್ಲ, ಬಿಕಾಸ್ ಈ ಥರ ಕಾಂಬಿನೇಷನ್ನು ಯಾರೂ ಜಾಸ್ತಿ ಮಾಡಲ್ಲ. ನಿಮಗೆ ಬೆಣ್ಣೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಆ್ಯಕ್ಚುಲಿ ಹಾಕಲೇ ಇಲ್ಲ ಬೆಣ್ಣೆನ. ಸೊ ಆಯ್ತಲ್ಲ, ಇವಾಗ ಇದನ್ನು ನಾವು ಚೀಸ್ ಸ್ಲೈಸ್ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಇರೋದೇ ಟಾಸ್ಕು ನಮಗೆ ಫೋಲ್ಡ್ ಮಾಡೋದು. ಓಕೆ, ಕಮಾನ್ ಲೆಟ್ಸ್ ಗೋ. ಓಕೆ, ಫ್ಲಿಪ್ ಆಯಿತು. ಇವಾಗ ಇದು ಒಂದು ಸ್ವಲ್ಪ ಚೀಸೆಲ್ಲ ಮೆಲ್ಟ್ ಆಗೋವರೆಗೂ ಸಿಮ್ಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಆಫ್ ಮಾಡ್ಕೊಳ್ಳಿ. ಆ ಬಿಸಿಗೆ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ. 1 ಮಿನಿಟಲ್ಲಿ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ. ಸೊ ಇವಾಗ ಚೀಸು, ಮೊಜರೆಲ್ಲಾ ಚೀಸು ಪ್ಲಸ್ ನಮ್ಮ ಬ್ರಿಟಾನಿಯಾ ಚೀಸು ಎರಡೂ ಮೆಲ್ಟ್ ಆಗಬೇಕು. ಇಲ್ಲಿ ನೋಡಿ ಕಾಣಿಸ್ತದೆಯಾ, ಮೆಲ್ಟ್ ಆಗೋಯ್ತು ಆಗಲೇ. ಇದು ಚೀಸು ಬಿಸಿಗೆ ಮೆಲ್ಟ್ ಆಗಿಬಿಡುತ್ತೆ. ಎಸ್, ಅವರ್ ಹೊಸ ರೆಸಿಪಿ ಇಸ್ ರೆಡಿ. ನಮ್ಮ ಅಮ್ಮಂಗೆ ಕೊಡ್ತೀನಿ. ಇದಕ್ಕೆ ಹೆಸರಿಟ್ಟಿಲ್ಲ, ನಮ್ಮ ಅಮ್ಮನ ಹತ್ರನೇ ಹೆಸರಿಡಿಸ್ತೀನಿ. ಬನ್ನಿ ನಮ್ಮ ಅಮ್ಮಂಗೆ ಕೊಡೋಣ. ಈಗ ಏನು ಅಂತ ನನಗೂ ಗೊತ್ತಿಲ್ಲ, ಏನೋ ಒಂದು ಮಾಡಿದ್ದೀನಿ, ನಂಗೆ ಗೊತ್ತಿಲ್ಲ. ನೀನು ತಿಂದ್ಬಿಟ್ಟು ಇವಾಗ ಅದು ರೆಸಿಪಿ ಹೇಳ್ಬೇಕು. ಕಟ್ ಮಾಡಿದ್ದೀನಿ. ಅವಳು ಕೊಡ್ಬೋದಾ? ಯಾರಿಗೆ ಬೇಕಾದರೂ ಕೊಡು ಅಂತ ಹೇಳೋಕ್ಕಾಗಲ್ಲ, ನೀನು ಮಾತ್ರ ತಿನ್ನು. ಏನು ಮಾಡೋ ಗೊತ್ತಾ, ಸೆಂಟ್ರದ್ದು ಎತ್ಕೋ, ಬಿಕಾಸ್ ಅಲ್ಲಿ ನನ್ನ ಮಧ್ಯ ತರಕಾರಿ ಇದೆ. ಬಿಸಿ, ಹೌದು ಬಿಸಿ. ಚೀಸ್ ಪುಲ್ ಬರುತ್ತಾ ಅಂತ ನೋಡ್ತಾ ಇದ್ದೀನಿ ಗಾಯ್ಸ್. ಬರುತ್ತೆ ನೋಡಿ, ಬಂತಲ್ಲ ಈಗ ನಂದಿದಕ್ಕೆ. ಚೀಸ್ ಪುಲ್ ಬರ್ತಾ ಇದೆ, ಚೀಸ್ ಪುಲ್. ಸರಿ ಸರಿ ಆಯ್ತು ಬಿಡು. ಚಪಾತಿನೂ ಅಲ್ಲ, ಆಮ್ಲೆಟು ಅಲ್ಲ, ಏನು ಅಂತ ನನಗೂ ಗೊತ್ತಿಲ್ಲಮ್ಮ. ಏನೋ ಒಂದು ಟ್ರೈ ಮಾಡಿದ್ದೀನಮ್ಮ. ಚಪಾತಿನ ಆಮ್ಲೆಟ್ನ ಒಂದೇ ಥರ ತಿನ್ನಬಾರ್ದಲ್ವ, ಅದಕ್ಕೆ ಡಿಫ್ರೆಂಟಾಗಿ ತಿನ್ನಲಿ ಅಂತ ಏನೋ ಒಂದು ಟ್ರೈ ಮಾಡಿದ್ದೀನಿ. ಬಿಸಿ ಮಕ್ಕಳೆಲ್ಲ ಬಂದವ್ರೆ ತಿನ್ನಕ್ಕೆ. ಮೊಟ್ಟೆ ವಾಸನೆಗೆ ಮೂಗು ಮೂಗಿದೆಲ್ಲ, ಮೂಗು ಮೂಗು ಮೂಗು. ಸರಿ ಆಯ್ತು. ಅದು ಚೀಸ್ ಮೆಲ್ಟಾಗಿ ಹೋಗಿರುತ್ತಲ್ಲ, ಅದಕ್ಕೆ. ನೀನೇ ತೆಗಿ, ನಾನೇ ವಿಡಿಯೋ ಮಾಡ್ತೀನಿ. ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ, ತಣ್ಣಗಾಗ್ಲಿ. ಇರು, 1 2 ನಿಮಿಷ. ಬಿಸಿ ತಟ್ಟೆದೇನು ಬಾ. ಸರಿ ಬಿಡು ಬಿಡು, ತಣ್ಣಗಾಗ್ಲಿ, ತೊಂದರೆ ಇಲ್ಲ, ತಣ್ಣಗಾಗ್ಲಿ. ಬಿಸಿ ಬಿಸಿ ಅಂದ್ಬಿಟ್ಟೆ ನಮ್ಮಮ್ಮ ಹಾಕೋತವ್ರ ಬಾಯಿಗೆ. ಇದನ್ನು ವರ್ಣಿಸೋದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಮಾಡ್ದೊಳಗೆ ಗೊತ್ತಿಲ್ಲ, ತಿಂದೊಳಗೆ ಏನು ಗೊತ್ತಾಯ್ತದೆ ಅವಳು. ಸ್ವಲ್ಪ ನನಗೆ ಕ್ರಾಸ್ ಆಗಿದೆ. ಚೆನ್ನಾಗಿದೆಯಾ? ಸಖತ್ ಕ್ರಾಸ್ ಆಗಿದೆ. ಒಂದು ಬೈಟಲ್ಲಿ ಸಾಲಲ್ಲ ಹೇಳಕ್ಕೆ. ತಿನ್ನು ತಿನ್ನು, ನೆಮ್ಮದಿಯಾಗಿ ತಿನ್ನು. ಇದು ಚಪಾತಿ ರೋಲು ಅಲ್ಲ. ಎಮ್ಮೆಯಾಗಿದೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಇದೆ. ಒಂಥರ ಆಮ್ಲೆಟ್ ಸ್ಮೆಲ್ಲು ಆ ಥರ ಇಲ್ಲ. ಸ್ವಲ್ಪ ತರಕಾರಿನೂ ಇದೆ. ಆಲೂಗಡ್ಡೆ ಹಾಕಿದ್ರೆ ಗೊತ್ತಾಗ್ತಾ ಇದೆಯಾ ನಿಮಗೆ? ಅದೊಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ಸೈಲೆಂಟಾಗಿ ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಅದು ಸಾಫ್ಟ್ ಆಗಿಬಿಟ್ಟಿದೆ ಆಲೂಗಡ್ಡೆ, ಅದಕ್ಕೆ ಮಸಾಲೆ ಬೇರೆ ಹಿಡಿದಿದೆ. ಒಬ್ಬರು ಆರಾಮಾಗಿ ತಿನ್ಬೋದು. 1 ಚಪಾತಿ ಅಷ್ಟೇ ಅದು. ಎಲ್ಲ ಚೆನ್ನಾಗಿದೆ. ಚಪಾತಿ, ಆಮ್ಲೆಟು, ಫಿಲ್ಲಿಂಗು ಸಖತ್ ಕ್ಲಾಸ್ ಆಗಿದೆ. ಇದಕ್ಕೊಂದು ಹೆಸರಿಕು ಮಕ್ಳಿಗೆ ಈ ಥರ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ಫುಲ್ ಖಾಲಿ ಮಾಡ್ಕೊಂಬತ್ತಾರಲ್ಲಮ್ಮ ಈಗ. ಒಟ್ಟು ಮೊಟ್ಟೆ ಎಲ್ಲ ಮಾಡ್ತಾರೆ ಸ್ಕೂಲಲ್ಲಿ. ಕರೆಕ್ಟ್ ಅಲ್ವಾ? ಅದೇ ಮ್ಯಾಟ್ರು. ಮನೆಗೆ ಬಂದು ಮಾಡಿಕೊಟ್ರೆ ಆಯ್ತು, ಏನು ಸ್ಕೂಲ್ಗೆ ಹಾಕ್ಬೇಕಾ? ಹೆಲ್ದಿ ಅಲ್ವಾ ಚಪಾತಿ. ನಾನು ಬೆಣ್ಣೆ ಹಾಕೋಣ ಅಂತ ಇಟ್ಕೊಂಡೆ, ಬಟ್ ಬೆಣ್ಣೆ ಹಾಕ್ಲಿಲ್ಲ, ಅಲ್ಲೇ ಸಾಕಾಯ್ತು ನನಗೆ ಆ್ಯಕ್ಚುಲಿ. ಅದು ಏನು ಹೆಸರು ಹೇಳಬೇಕು? ಚಪಾತಿ ಎಗ್ ಪಿಜ್ಜಾ. ಹೆವಿ ಪ್ರೋಟೀನ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಓಕೆ, ಚಪಾತಿ ಎಗ್ ಪಿಜ್ಜಾ. ಹೆಲ್ದಿ ಫಿಲ್ಲಿಂಗ್ ಪಿಜ್ಜಾ. ಪಿಜ್ಜಾ ಅಂತ ಹೇಳಕ್ಕೆ ನಮಗೆ ಇದಕ್ಕೆ ಏನು ಹೆಸರು ಇಡೋದು ಗೊತ್ತಿಲ್ಲ, ಏನೋ ಒಂದು ಅವರೇ ಇಡ್ತಾರೆ ಬಿಡು. ಅಡಿ ಒಟ್ಟಲ್ಲಿ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಟೇಸ್ಟ್ ಚೆನ್ನಾಗಿದೆ. ಹೇಳ್ತಾ ಇದ್ದಾರಲ್ಲ, ಒಂದು ಸ್ಟೆಪ್ ಕೂಡ ವೆರಿ ಗುಡ್. ಕಂಗ್ರ್ಯಾಚುಲೇಷನ್.
ಹೊಸ ಟ್ರೈ, ನನ್ನ ಮೇಲೆ ಎಕ್ಸ್ಪೀರಿಯೆನ್ಸು. ನನಗೆ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಮಾಡಿ ತಂದು ಕಟ್ಟಿದ್ದು ನಿನಗೇನೆ ಚೆನ್ನಾಗಿದೆಯಾ. ಚೀಸ್ ಬೇರೆ ಹಾಕ್ಬಿಟ್ಟಿದ್ಯಾ? ಓ, ಚೀಸ್ ಎಲ್ಲ ಆರಾಮಾಗಿ ತಿನ್ಬೋದು ಒಬ್ರು, ಹೊಟ್ಟೆ ತುಂಬುತ್ತೆ. ಕ್ಲಾಸ್. ಓಕೆ ಗಾಯ್ಸ್, ನೀವು ಟ್ರೈ ಮಾಡಿ, ನಾನು ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿತ್ತು ಅಂತ. ಮಾಸ್ ನಾವೊಂದು ಮಾಡ್ಕೊಂಡಿದ್ದೀವಿ, ತಿನ್ನೋಣ ಬನ್ನಿ. ಲೆಟ್ ಮೀ ಈಟ್. ಇಲ್ಲಡಿ ಚೀಸ್ ಎಲ್ಲ ಶೇಕಿಂಗ್ ಶೇಕಿಂಗ್. ಒಂದು ಬೈಟಲ್ಲಿ ಹೇಳೋಕ್ಕಾಗಲ್ಲ ಅದನ್ನ. ಹೊಟ್ಟೆನೇ ತುಂಬೈತೆ ನನಗೆ. ಸಕ್ಕತ್ತಾಗಿದೆ. ಸೊ ಆಲೂಗಡ್ಡೆ ಹಾಕಿರೋದು ಗೊತ್ತಾಗಲ್ಲ, ಟೊಮೊಟೊ ಹಾಕಿರೋದು ಕಲರ್ ನೋಡಿದ್ರೆ ಸಿಗುತ್ತೆ. ಮಸ್ತಾಗಿದೆ. ನಾನು ಹೇಳಿದ್ನಲ್ಲ, ಚಪಾತಿ ಎಗ್ ಪಿಜ್ಜಾ ಅಂತ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಇವಾಗ ನಾವು ಬೇಸಲ್ಲಿ ಚಪಾತಿ ಯೂಸ್ ಮಾಡಿರೋದ್ರಿಂದ ಕ್ರಿಸ್ಪಿಯಾಗಿದೆ, ಸಕ್ಕತ್ತಾಗಿದೆ, ಆ್ಯಂಡ್ ಲೈಟಾಗಿ ಕೂಡ ಇದೆ. ಮಕ್ಳಿಗೆ ಮಾಡಿಕೊಟ್ರೆ ನಿಜವಲ್ಲೂ ಚಪಾತಿನೂ ಒಳಗೋಗುತ್ತೆ, ಮೊಟ್ಟೆನೂ ಒಳಗಡೆ ಹೋಗುತ್ತೆ. ಮಸ್ತಾಗಿದೆ, ಕ್ರಿಸ್ಪಿಯಾಗಿದೆ. ಕೆಚಪ್ ಹಾಕ್ಕೊಳ್ಳೋರು ಕೆಚಪ್ ಹಾಕ್ಕೊಳ್ಳಿ, ಬೇಡ ಅನ್ನೋರು ಹಂಗೆ ತಿನ್ನಿ. ಮಸ್ತಾಗೈತೆ, ಟ್ರೈ ಮಾಡಿ. ಫುಲ್ ಚೀಸಿ ಚೀಸಿ ಇದೆ, ಹೆವಿ ಫೀಲಿಂಗು. ನೋಡಿ ಚೀಸ್, ಈ ಚೀಸ್ 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 ಹಿಂಗೆ ತಿನ್ಬೇಕು ಚೀಸು, ಫುಲ್ ಫಿಲ್ಲು. ಉಪ್ಪು ಹೌದ, ವೆರಿ ಲೈಟ್. ನೋಡೋಕೆ ಹೆವಿ ಅನ್ಸುತ್ತೆ, ಬಟ್ ತಿಂದರೆ ಅದು ಲೈಟಾಗಿದೆ. ಟ್ರೈ ಮಾಡ್ಕೊಂಡು ತಿನ್ನಿ. ಇದು ಒಂದು ಆಲೂಗಡ್ಡೆ, ಒಂದೇ ಒಂದು ಟೊಮೆಟೊ, ಒಂದು ಚಪಾತಿಗೆ 2 ಮೊಟ್ಟೆ ಹೊಡೆದಿದೆ. ಸೊ ನಾನು ಆಲೂಗಡ್ಡೆ ಟೊಮೆಟೊ ತೊಗೊಂಡಿದ್ದು 2 ಚಪಾತಿಗಾಯಿತು. ಸೊ ನೋಡ್ಕೊಳ್ಳಿ, ನಿಮ್ಮ ಕ್ವಾಂಟಿಟಿ ಹೆಂಗೆ ಬೇಕೋ ಹಂಗೆ. ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಅಂತ ಕೇಳಿದ್ರು ಎಸ್ ಆ್ಯಡ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಸಣ್ಣಕ್ಕೆ ಹೆಚ್ಚಿಬಿಟ್ಟು ಆ್ಯಡ್ ಮಾಡ್ಕೋತೀನಿ ಅಂದರೆ ಬೇಡ. ಆ್ಯಕ್ಚುಲಿ ಅದು ಅದೇ ಥರ ಫ್ರೈ ಆದ್ರೇ ಅದೊಂಥರ ಅದು ಟೋಸ್ಟಿಂಗ್ ಎಫೆಕ್ಟ್ ಕೊಡುತ್ತೆ ಟೇಸ್ಟ್ ಫ್ಲೇವರಲ್ಲಿ. ಸೊ ಟ್ರೈ ಮಾಡಿ.